ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಮಂಗಳವಾರದ ವಿಡಿಯೋ ಆಗಿರ್ತದೆ. ಮಂಗಳವಾರದ ವಿಡಿಯೋದಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ಏನೆಲ್ಲ ಮಾಡಿದೆ ಅಂತ ನಿಮಗೆ ತೋರಿಸ್ಲಿಕ್ಕೆ ವಿಡಿಯೋ ಮಾಡಿದ್ದೀನಿ. ನಾನು ಬೆಳಿಗ್ಗೆ ಪೂರಿ ಮಾಡುವ ಅಂತ ಚಪಾತಿ ಮಾಡುವ ಅಂತ ಮೊನ್ನೆ ಫಸ್ಟ್ ಎನಿಸಿದೆ. ಆಮೇಲೆ ಮತ್ತೆ ಎನಿಸಿದೆ ಪೂರಿ ಮಾಡಿಬಿಡುವ ಅಂತೇಳಿ ಪೂರಿ ಮಾಡಿದೆ. ಪೂರಿ ಮಾಡಲಿಕ್ಕೆ ಸ್ವಲ್ಪ ಮೊಸರು ಮತ್ತು ಉಪ್ಪು, ಒಂದು ಚುಟುಕಿ ಸಕ್ಕರೆ ಎಲ್ಲ ಹಾಕಿ ನಾನು ಹಿಟ್ಟು ಕಲಿಸಿದ್ದೇನೆ. ಇದು ಹಿಟ್ಟು ಕಲಸಿ ನಂತರ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮುಚ್ಚಿಡಬೇಕು. ಮುಚ್ಚಿಡಲಿಕ್ಕೆ ಅಂದರೆ ಬೆಳಗ್ಗೆ ಗಡಿಬಿಡಿಯಲ್ಲಿ ಮಾಡುವಾಗ ಮುಚ್ಚಿಡ್ಲಿಕ್ಕೆ ಸ್ವಲ್ಪ ಪುರ್ಸೊತ್ತಾಗೋದಿಲ್ಲ. ಆದರೂ ಒಂದು 10 ನಿಮಿಷ ಮುಚ್ಚಿಟ್ಟೆ. ಮತ್ತು ಪೂರಿಗೆಲ್ಲ ಅಟ್ಟಿಸ್ಕೊಂಡು ಎಲ್ಲ ಒಂದಕ್ಕೆ ಹಾಕಿಟ್ಕೊಂಡೆ. ನಾವೀಗ ಪೂರಿ ಮಾಡುವಾಗ ಏನಂದರೆ ಸ್ವಲ್ಪ ದಪ್ಪವೇ ಮಾಡಿದೆ ಪೂರಿ. ಯಾಕೆಂದರೆ ಬೆಳಗ್ಗೆ ಗಡಿಬಿಡಿ ಆಗ್ತದಲ್ಲ, ಗಡಿಬಿಡಿಯಾಗುವಾಗ ಏನು ಮಾಡೋದು ಅಂತೇಳಿ ಇದಾಗ್ತದೆ. ಹಾಗಾಗಿ ಒಂದು ಪೂರಿ ಮಾಡಿ ನಾನೆಲ್ಲ ಲಟ್ಟಿಸ್ಕೊಂಡಿಲ್ಲ. ಅದಕ್ಕೆ ಸಹ ಒಂದು ಕಡೆ ಹಾಕಿ ತೆಗೆದಿಟ್ಕೊಂಡೆ. ನೋಡಿ, ನಾನು ಹಿಟ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳೋದು. ನಾನು ಪೂರಿ ಮಾಡುವಾಗ ಗೋಧಿ ಹಿಟ್ಟು ಹಾಕ್ಕೊಳ್ಳೋಲ್ಲ. ಯಾಕೆಂದರೆ ಎಣ್ಣೆ ಪೂರ ಗಲೀಜಾಗ್ತದೆ. ಅದು ಎಣ್ಣೆಯಲ್ಲಿ ಪೂರ ಹಿಟ್ಟೆಲ್ಲ ಇದಾಗ್ತದೆ ಅಂತ ನಾನು ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಇದು ಮಾಡಿದ್ದೀನಿ. ನಾನು ಪೂರಿ ಮಾಡುವಾಗ ಯಾವಾಗಲೂ ಸಹ ಒಂದೊಂದು ಉಂಡೆ ತೆಗೆದು ಸಹ ಈಗ ಲಟ್ಟಿಸ್ಕೊಳ್ಬೇಕು. ಆಗ ಸಾಫ್ಟಾಗಿ ನಮಗೆ ಲಟ್ಟಿಸ್ಲಿಕ್ಕೆ ಒಳ್ಳೆ ಸಿಗ್ತದೆ ಅಂತ ನಾನು ಈಗ ಮಾಡ್ತೇನೆ. ನಿಮಗೆ ಯಾರೆಲ್ಲ ಈಗ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಇದೆಲ್ಲ ಪೂರಿ ಸ್ವಲ್ಪ ಮಾಡಿ ನಾನೆಲ್ಲ ಲಟ್ಟಿಸ್ಕೊಂಡು ಒಂದು ಪ್ಲೇಟಿಗೆಲ್ಲ ಹಾಕಿಟ್ಕೊಂಡೆ. ಯಾಕೆಂದರೆ ಎಣ್ಣೆ ಬಿಸಿ ಆದ ನಂತರ ಬೇಗ ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ನನ್ನ ಪೂರಿ ಸ್ವಲ್ಪ ದೊಡ್ಡದುಂಟು. ಯಾಕೆಂದರೆ ಬೇಗ ಆಗ್ತದೆ ಅಂತ ದೊಡ್ಡ ಮಾಡ್ಕೊಂಡು ಲಟ್ಟಿಸಿ ಇಟ್ಕೊಂಡು ನಂತರ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಅಲ್ಲಿ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿರುವಾಗ ಅಡುಗೆ ಕೋಣೆ ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ. ಹೆಂಗಸರಿ ಅದೊಂದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಹಾಗೆ ಕ್ಲೀನ್ ಮಾಡಿ ಇಟ್ಕೊಂಡು ಅಲ್ಲಿ ಅನ್ನ ನಾನು ಕುಕ್ಕಿಂಗ್ ಇದೊಂದು ಕಮೆಂಟ್ ಮಾಡಿದ್ದು ನನಗೆ. ಅನ್ನ ಮಾಡಿದ್ದು ಬಾಯ್ಲ್ಡ್ ರೈಸಲ್ಲಿ ಅನ್ನ ಮಾಡ್ತಾರೆ, ಅದೊಂದು ವೀಡಿಯೋ ಮಾಡಿ ಅಂತ ಮಾಡ್ತಾಯಿದ್ದಾರೆ ಒಬ್ಬರು. ಆದರೆ ಅದು ಮಾಡಲಿಕ್ಕೆ ಪುರ್ಸೊತ್ತಾಗ್ತಿಲ್ಲ. ಒಂದ್ಸಲ ಮಾಡ್ತೀನಿ ನಾನು ಚೈನಾ ಪಾಟ್ ಅಂತ ಒಂದು ಸಿಗ್ತದೆ, ಅದರಲ್ಲಿ ನಾನು ಅನ್ನ ಮಾಡೋದು. ಅದು ಬಾಯ್ಲ್ಡ್ ರೈಸ್ ಆಗಿಂದ ಬೇಗ ಆಗ್ತದೆ ಮತ್ತು ಬಿಡಿಯಾಗಿ ಆಗಿರುತ್ತೆ. ಗಂಜಿ ದಪ್ಪ ಇರೋದಿಲ್ಲ. ಹಾಗಾಗಿ ನಾನು ಈ ಅನ್ನ ಸಹ ಮಿಡ್ಲಲ್ಲಿ ಒಂದು ಸಲ ತೋಡ್ಕೊಂಡ್ಬಿಟ್ಟು ಅದನ್ನು ಮುಚ್ಚಿಟ್ಬಿಟ್ರೆ ಸರಿ ಆಗ್ತದೆ ಅಂತ ಅನ್ನ ಸಹ ತೋಡ್ಕೊಂಡೆ ಅದ್ರ ಮಿಡ್ಲಲ್ಲಿ. ನಾನು ಹಿಟ್ಟು ಕಲಿಸ್ಲಿಕ್ಕಿಂತ ಮುಂಚೆನೇ ನಾನು ಆಲೂಗಡ್ಡೆ ನಾನು ಇದು ಮಾಡಿಟ್ಟಿದ್ದೆ, ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ. ಸಿಪ್ಪೆ ತೆಗೆದಿಟ್ಕೊಂಡು ಅದನ್ನು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಅದನ್ನು ಸಹ ಮಾಡುವ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಎಣ್ಣೆ ಸಹ ಖಾಲಿ ಆಗಿತ್ತು. ಎಣ್ಣೆ ಸಹ ಪೂರಿ ಮಾಡಲಿಕ್ಕೆ ಹೇಗಿದ್ರು ಎಣ್ಣೆ ಬೇಕಲ್ಲ ಅಂತ ತೆಗೆದು ಅದನ್ನು ಸಹ ಬಾಟಲಿಗೆ ಹಾಕಿಟ್ಕೊಂಡೆ ಅದನ್ನು. ಮತ್ತು ಈಚೆ ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಪೂರಿ ಮಾಡಲಿಕ್ಕೆ. ಪೂರಿ ಲಟ್ಟಿಸಿದ ನಂತರ ಜಾಸ್ತಿ ಟೈಮ್ ಇಡ್ಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆ ಅದನ್ನು ಇಟ್ಕೊಂಡಿದ್ದೀನಿ ತೆಗೆದು. ನೋಡಿ, ಈಗಿಟ್ಟರೆ ನಾನು ಜಾಸ್ತಿ ಇಡೋದು. ಯಾಕೆಂದರೆ ನನಗೆ ಯಾವುದನ್ನು ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ. ಈಚೆ ಎಣ್ಣೆ ಬಿಸಿ ಆಯಿತು. ನೋಡಿ, ಪೂರಿ ಸಹ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಆ ಸೈಡಿಂದ ಈಚಿಂದ ಎಣ್ಣೆ ಹೀಗೆ ಹಾಕಿದರೆ ಅದು ಉಬ್ಬಿ ಬರ್ತದೆ. ಹಾಗೆ ಒಂದು ಪೂರಿ ಸಹ ಮಾಡಿದೆ ಬೆಳಿಗ್ಗೆ. ಅದೊಂದು ಪೂರಿ ಮಾಡೋದೊಂದು ಬೆಳಿಗ್ಗೆ ಪೂರಿ ಮಾಡೋ ಕೆಲಸ ಅಂತ ಹೇಳಿದರೆ ರಜೆ ಇದ್ದಾಗ ಮಾಡ್ಕೊಳ್ಬೇಕು. ಕೆಲಸಕ್ಕೆಲ್ಲ ಹೋಗೋರಿದ್ರೆ ನಮಗೆ ಅರ್ಜೆಂಟಿಗೆ ಪೂರಿ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಸಾಕಾಗೋದಿಲ್ಲ. ಹಾಗಾಗಿ ಪೂರಿನ ಮಾಡಿಬಿಟ್ಟೆ. ಅದಕ್ಕೆ ನನ್ನ ಮಗ ಕಿರಿಕಿರಿ ಮಾಡ್ತಾರೆ, ಬೆಳಿಗ್ಗೆ ಯಾಕೆ ನೀವು ಪೂರಿ ಮಾಡಲಿಕ್ಕೆ ಹೋಗ್ತೀರಾ, ನಿಮಗೆ ಕಾಲು ನೋವಾಗ್ತದೆ ಹಾಗೆ ಹೀಗೆ ಅಂತ ಕಿರಿಕಿರಿ ಮಾಡ್ತಿರ್ತಾ. ಆದರೆ ಇರಲಿ, ಮಕ್ಕಳಿಗೆ ಒಂದು ಮಾಡಿಕೊಟ್ರೆ ನಮಗೆ ಒಂದು ಖುಷಿ ಅಲ್ಲ. ಹಾಗಾಗಿ ಪೂರಿ ಸಹ ಮಾಡಿ ಮುಗಿಸ್ಬಿಟ್ಟೆ. ಪೂರಿ ಮಾಡಿ ಮುಗಿಸ್ಬಿಟ್ಟು ನಾನೆಂತ ಮಾಡಿದೆ, ಬಟಾಟೆ ಬಾಜಿ ಮಾಡುವ ಅಂತ ತೆಗೆದಿಟ್ಕೊಂಡೆ ಎಲ್ಲ ರೆಡಿ ಮಾಡಿ. ಆಗ ಇವರು ಸಹ ಬಂದರು. ನನಗೆ ಬಟಾಟೆ ಬಾಜಿ ಎಲ್ಲ ಕಟ್ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದಾರೆ, ಅದೆಲ್ಲ ಮ್ಯಾಶ್ ಮಾಡಿ ಕೊಡಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದರು. ನೋಡಿ, ಪೂರಿ ಈ ಥರ ಉಬ್ತದೆ. ಸ್ವಲ್ಪ ದಪ್ಪ ಲಡ್ಡಿಸ್ಕೊಂಡ್ರೆ ಸಾಕು, ಕ್ಲೀನ್ ದಪ್ಪಾಗಿ ಚೆಂದ ಬರ್ತದೆ. ನೋಡಿ, ಹೀಗೆ ಹಾಗೆ ಇವರು ಬಂದು ಸಿಪ್ಪೆ ತೆಗೆದಿಟ್ಕೊಳ್ಳೋದೆಲ್ಲ ಮ್ಯಾಶ್ ಮಾಡಿ ನೀರುಳ್ಳಿ ಎಲ್ಲ ಕಟ್ ಮಾಡಿ ಕೊಟ್ಟರು ನನಗೆ. ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಸ್ವಲ್ಪ ಹೆಲ್ಪ್ ಮಾಡಿದರು ಅಂತಲೇ ಹೇಳ್ಬೋದು. ನೋಡಿ, ಅದಕ್ಕೆ ಅವ್ರ ಹೊಟ್ಟೆ ಮಾತ್ರ ಕಾಣ್ತಾ ಉಂಟು. ನೋಡಿ, ಇದು ಈರುಳ್ಳಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಬಾಜಿ ಹಾಕಿದರೆ ಬೇಗ ಸ್ವಲ್ಪ ನೀರು ಹಾಕಿ ಇದೆಲ್ಲ ಮಾಡಿದರೆ ಬಾಜಿ ಪಟ್ಟ ಆಗುತ್ತೆ. ಬಾಜಿ ಮಾಡಲಿಕ್ಕೆ ನಿಮಗೆ ಹೇಳ್ಕೊಡ್ಬೇಕಂತ ಏನಿಲ್ಲ, ಆದರೂ ನಾನು ಎಲ್ಲರೂ ಬಾಜಿ ಮಾಡ್ತಾ ಇರ್ತಾರೆ. ಹಾಗೆ ನೋಡಿ, ಬಾಜಿ ಮಾಡಿ ಅದಕ್ಕೆ ಒಂದು ಇದಾಯಿತು. ಬೆಳಗಿನ ಕೆಲಸ ಎಂತ ಹೇಳಿದರೆ, ಬೆಳಗ್ಗೆ ಕೆಲಸದಲ್ಲಿ ಫೋನ್ ಬಂದರೂ ಸಹ ರಿಸೀವ್ ಮಾಡಲಿಕ್ಕೆ ಪುರ್ಸೊತ್ತಿರೋದಿಲ್ಲ. ಹಾಗೆ ಬೆಳಗ್ಗೆ ಯಾರೂ ಸಹ ಫೋನೇ ಮಾಡೋದಿಲ್ಲ ನನಗೆ. ನೋಡಿ, ಇದನ್ನು ಮಾಡಿ ಒಂದು ಬಾಜಿ ರೆಡಿ ಆಗ್ತದೆ. ಬೇಕಿದ್ರೆ ಸ್ವಲ್ಪ ನೀರು ಸಾಕೋಬೋದು, ತೆಳು ಮಾಡ್ಬೋದು. ನಾನು ಸ್ವಲ್ಪ ದಪ್ಪವೇ ಮಾಡಿದ್ದೆ, ಗಟ್ಟಿ ಇರಲಿ ಹೆಚ್ಚೆ ಅಂತ. ನೋಡಿ, ಹೀಗೆ ಬಾಜಿ ರೆಡಿ ಆಯಿತು. ಬಾಜಿ ರೆಡಿ ಆದಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಸಹ ಹಾಕಿದೆ. ಉಪ್ಪು ಸಹ ಹಾಕಿ ಬಾಜಿ ಒಂದು ರೆಡಿ ಮಾಡಿ ಬದಿಗಿಟ್ಕೊಂಡು
ಬಜ್ಜಿ ಮಾಡಿ ರೆಡಿ ಇಟ್ರು. ಬೆಳಿಗ್ಗೆ ರೊಟೀನ್ ಅಂದರೆ ಭಾರಿ ಬ್ಯುಸಿ ರೊಟೀನು. ಬೆಳಿಗ್ಗೆ ಚಹಾ ತಿಂಡಿ ಎಲ್ಲ ಆಗಿ ನಮಗೆ ನೋಡಿ ಚಹಾ ಸಹ ಮಾಡಿ ಆಯಿತು, ಬಜ್ಜಿ ಸಹ ಮಾಡಿ ತಿಂಡಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇದು ಏನಂದರೆ ನಮಗೆ ಮಹಿಳಾ ಸಮಾಜದಲ್ಲಿ ಮೀಟಿಂಗ್ ಇತ್ತು, ಹಾಗಾಗಿ ಮೀಟಿಂಗ್ ಸಹ ಹೋಗಿ ಬಂದೆ ನಾನು. ನೋಡಿ ಹೀಗೆ ಮೀಟಿಂಗ್ ಇತ್ತು. ನಮಗೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಮಹಿಳಾ ಸಂಘದಲ್ಲಿ. ಆದಷ್ಟು ಮಹಿಳಾ ಸಂಘಕ್ಕೆ ಅದಕ್ಕೆಲ್ಲ ಸೇರೋ ಪ್ರಯತ್ನ ಮಾಡಬೇಕು. ನನ್ನ ಫ್ರೆಂಡ್ ತುಳಸಿ ಅಂತಿದ್ದಾರೆ, ಅವರು ನನಗೆ ಇದಕ್ಕೆ ಸೇರಿಸಿದ್ರು. ಹಾಗೆ ಹೋಗಿ ಬಂದು ಅಲ್ಲಿಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಬಂದರು. ನೋಡಿ ನಮಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ನೋಡಿ ಇದು ಮಹಿಳಾ ಸಂಘದಲ್ಲಿ ನಮಗೆ ಮೀಟಿಂಗಲ್ಲಿ ಗಿಫ್ಟ್ ಕೊಟ್ಟದು. ತುಂಬ ಒಳ್ಳೆಯದುಂಟು, ಚೆಂದ ಉಂಟು ಮಾತ್ರ. ನೋಡಿ ಹೀಗೆ ಉಂಟು, ಗಟ್ಟಿ ಮೊಟ್ಟುಂಟು. ಹಾಲು ಬಿಸಿ ಮಾಡಲಿಕ್ಕೆ ನಮ್ಗೆ ಏನಕ್ಕಾದ್ರೆ ಆಗ್ತದೆ. ಹೆಂಗಸರಿಗೊಂದು ನಮಗೆ ಪಾತ್ರೆ ಬೇಡ ಅಂತ ಹೇಳ್ತೀವ ಹೇಳಿ, ಹೌದಲ್ಲ? ಹಾಗೆ ಎಲ್ಲರಿಗೂ ಒಂದೊಂದು ಎಲ್ಲ ಸೇಮ್ ತುಂಬ ಜನ ಇದ್ದರು, ಎಲ್ಲರಿಗೂ ಒಂದೇ ಥರದ ಗಿಫ್ಟ್ ಕೊಟ್ಟಿದ್ದಾರೆ. ಅಲ್ಲಿಂದ ಬಂದು ನಾವೀಗ ಪಾತ್ರೆ ಎಲ್ಲ ನಾನು ಚೆಂದ ಮಾಡಿ ತೋರಿಸ್ತಾ ಇದ್ದೇನೆ, ಯಾಕೆಂದರೆ ನೋಡಿದವ್ರಿಗೆ ಸಹ ಗೊತ್ತಾಗಬೇಕಂತ ಚೆಂದ ಮಾಡಿ ತೋರಿಸಿ ತೆಗೆದಿಟ್ಕೊಂಡೆ ಪಾತ್ರೆ. ನನಗೆ ಹಾಲಿನ ಕೆನೆ ತೆಗಿಲಿಕ್ಕಿತ್ತೆ ಆಗ್ಬೋದು ಅಂತಲೇ ಹೇಳ್ಬೋದು. ಹಾಗೆ ನಾವು ಹೆಂಗಸರು ಬಂದಾಗ ಸ್ವಲ್ಪ ಅದು ಇದು ಕೆಲಸ ಇರ್ತಾರಲ್ಲ. ನೋಡಿ ಅವಲಕ್ಕಿ ತಂದು ತುಂಬ ದಿನ ಆಗಿತ್ತು, ಇದು ದಪ್ಪ ಅವಲಕ್ಕಿ, ಅದಕ್ಕೆ ತುಂಬ ದಿನ ಆಗಿತ್ತು ಅಂತ ಸ್ವಲ್ಪ ಬಿಡಿಸಿ ಅದೆಲ್ಲ ಸ್ವಲ್ಪ ಏನಾರು ಹಾಳಾಗಿದೆ ನೋಡಿ ಅದನ್ನು ಸ್ವಲ್ಪ ತುಂಬಿಸಿ ಇಟ್ಕೊಂಡೆ. ಹಾಗೆ ಇಲ್ಲಿ ಸ್ವಲ್ಪ ಹೂ ಕೀಳಲಿಕ್ಕಿತ್ತು, ಕಾಕಡ ಸ್ವಲ್ಪ ಹೂ ಕಿತ್ತು ಎಲ್ಲ ತೆಗೆದು ಹೂವಲಿಕ್ಕಿತ್ತು, ಕಟ್ಟಿ ಜಾಗ್ರತೆ ಮಾಡಿ ಇಟ್ಕೊಂಡೆ ದೇವರ ಪೂಜೆಗೆ ಆಗ್ತದೆ ಮರುದಿನಕ್ಕೆ ಅಂತೇಳಿ. ಏಕೆಂದರೆ ಹೂವು ಬಿಟ್ಟರೆ ಬೇಜಾರಾಗ್ತದೆ, ತುಂಬ ಹೂವೆಲ್ಲ ಕೆಳಗೆ ಬಿದ್ದೋಗ್ತದೆ, ಆಗ ನನಗೆ ಬೇಜಾರಾಗ್ತದೆ ಅಂತ ಹೂವು ಸಹ ತೆಗೆದಿಟ್ಕೊಂಡೆ. ತುಂಬ ಕಾಕಡ ಆಗ್ತದೆ, 1-2 ಮೊಳದಷ್ಟು ಕಾಕಡ ಹೂ ಇರುತ್ತೆ. ಅಮ್ಮನಿವಾಗ ನೆಡುವಾಗ ಹೇಳಿದೆ ನಾನು ಅಮ್ಮನಿಗೆ, ಬೇಡ ಅಮ್ಮ ಸುಮ್ಮನೆ ಹಾಕಿ ಅದು ಕಿರಿಕಿರಿ ಅಂತ ಹೇಳಿದೆ. ಈಗ ಅಮ್ಮ ನೆಟ್ ನಂತರ ನೋಡಿ ಎಷ್ಟು ಹೂ ಬಿಡ್ತದೆ ಅಂದರೆ ತುಂಬ ಹೂ ಬಿಡ್ತದೆ. ನನಗೊಂದ್ಸಲಿ ಹೂ ಕಟ್ಟಲಿಕ್ಕೆ ಅದೆಲ್ಲ ತುಂಬ ಖುಷಿಯೇ ಆಗ್ತದೆ ಅಂತಲೇ ಹೇಳ್ಬೋದು. ಹೂವೆಲ್ಲ ತೆಗೆದು ಕಟ್ಟಿಟ್ಟೆ. ಸ್ವಲ್ಪ ರಾಗಿ ಹಿಟ್ಟೆಲ್ಲ ಇತ್ತು, ಅದು ಅಮ್ಮ ಇದ್ದಾಗ ಅಮ್ಮನೇ ರಾಗಿ ಗಂಜಿ ಮಾಡಿಕೊಡ್ಬೇಕು ಅಂತ ರಾಗಿ ಹಿಟ್ಟು ತಂದಿಟ್ಕೊಳ್ಳೋದು. ರಾಗಿ ಹಿಟ್ಟು ತಂದಿಟ್ಕೊಂಡ್ರೆ ಅದನ್ನು ಅಮ್ಮ ಹೋದ ನಂತರ ಅದು ಆಚೆ ತಿರುಗಿ ಸಹ ನೋಡಲಿಲ್ಲ, ಅದಕ್ಕೆ ಅದು ಸಹ ಹಾಳಾಗಬಾರ್ದಲ್ಲ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇದನ್ನು ತೆಗೆದು ಎಲ್ಲ ಡಬ್ಬಿಯಲ್ಲಿ ತುಂಬಿಸಿಟ್ಕೊಂಡೆ. ಇದೇನೆಂದರೆ ಎಷ್ಟು ಸಮಯ ಡಿಮಾರ್ಟಲ್ಲಿ ತಂದರೆ ಹಿಟ್ಟೆಲ್ಲ ಬೇಗ ಹಾಳಾಗೋದಿಲ್ಲ. ಹೀಗಿತ್ತು ನಮ್ಮ ಡೈಲಿ ರೊಟೀನು.